ವಾರ್ತೆಗೆ ಸ್ವಾಗತ. ನಾನು ವಿದ್ಯಾ HR. ಈಗ ಮುಖ್ಯಾಂಶಗಳು. ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮರವರಿಗೆ ಹಾಲು ತುಪ್ಪ ಸಮರ್ಪಣೆ, ಗಣ್ಯರೊಂದಿಗೆ ಸಾವಿರಾರು ಜನ ಭಾಗಿ. ನಮ್ಮ ಕುಟುಂಬದಲ್ಲಿ ನಡೆದ ಕೆಲವು ಘಟನೆಗಳಿಂದ ತಾಯಿ ಚೆನ್ನಮ್ಮ ಮಾನಸಿಕ ಯಾತನೆಗೆ ಒಳಗಾಗಿದ್ದರು. ಅವನನ್ನು ಯಾವಾಗ ಕರ್ಕೊಂಡು ಬರ್ತೀಯಪ್ಪ ಎಂದು ಕೇಳುತ್ತಿದ್ದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ. ಸಿಜೆಪಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮವನ್ನು ಪ್ರಶ್ನಿಸಿದ್ದ ಅರ್ಜಿಯ ತುರ್ತು ವಿಚಾರಣೆಗೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಹೈಡ್ರಾಮಾ, ಬಿಜೆಪಿ ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆತ, ಉದ್ರಿಕ್ತ ವಾತಾವರಣ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ಅವರ 3ನೇ ದಿನದ ಹಾಲು ತುಪ್ಪ ಬಿಡುವ ಧಾರ್ಮಿಕ ವಿಧಿವಿಧಾನಗಳು ಜುಲೈ 22ರ ಬುಧವಾರದಂದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಸಮೀಪದ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲಿನಲ್ಲಿರುವ ಅವರ ಸಮಾಧಿ ಆವರಣದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಾಂಪ್ರದಾಯಿಕ ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿದವು. ಸಮಾಧಿ ಬಳಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಶಾಸಕ HD ರೇವಣ್ಣ, ಬಾಲಕೃಷ್ಣ ಗೌಡ, ರಮೇಶ್ ಗೌಡ, ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ, ಪುತ್ರಿಯರಾದ ಅನಸೂಯ ಮಂಜುನಾಥ್, ಶೈಲಜಾ ಹಾಗೂ ಸೊಸೆ ಭವಾನಿ ರೇವಣ್ಣ ಸೇರಿದಂತೆ ಕುಟುಂಬದ ಸಕಲ ಸದಸ್ಯರು, ಬಂಧು ಬಳಗ ಹಾಗೂ ಆಪ್ತರು ಭಾಗವಹಿಸಿ ಚೆನ್ನಮ್ಮನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಹಾಲು ತುಪ್ಪದ ಕಾರ್ಯದಲ್ಲಿ ಸಾಂಪ್ರದಾಯಿಕ ಪೂಜಾ ಸಾಮಗ್ರಿಗಳೊಂದಿಗೆ ದೀಪ ಬೆಳಗಿ ಅರ್ಚಕರ ಮಾರ್ಗದರ್ಶನದಲ್ಲಿ ರುದ್ರ ಚಮಕ ಹಾಗೂ ವಿಷ್ಣು ಸಹಸ್ರನಾಮ ಸೇರಿದಂತೆ ವಿವಿಧ ವೈದಿಕ ಮಂತ್ರಗಳನ್ನು ಪಠಿಸಲಾಯಿತು. ಚೆನ್ನಮ್ಮನವರು ತಮ್ಮ ನಿತ್ಯ ಪೂಜೆಯಲ್ಲಿ ಪಠಿಸುತ್ತಿದ್ದ ನೆಚ್ಚಿನ ಶ್ಲೋಕಗಳನ್ನು ಉಚ್ಚರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪೂಜೆಯ ವೇಳೆ ತಾಯಿಯ ಸಮಾಧಿ ಎದುರು ಶಾಸಕ HD ರೇವಣ್ಣ ಭಾವುಕರಾದರೆ, ವೃದ್ಧಾಪ್ಯದಲ್ಲೂ ಪತ್ನಿಯ ಸಮಾಧಿಯ ಬಳಿ ಕುಳಿತು ತದೇಕಚಿತ್ತದಿಂದ ಮಂತ್ರೋಚ್ಚಾರಣೆಯನ್ನು ಆಲಿಸುತ್ತಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ದೃಶ್ಯವು ನೆರೆದಿದ್ದ ಅಭಿಮಾನಿಗಳ ಮನ ಕಲಕುವಂತಿತ್ತು. ಹಿರಿಯ ಪುತ್ರಿ ಅನಸೂಯ ಮಂಜುನಾಥ್ ಸಮಾಧಿ ಬಳಿ ಸ್ವತಃ ಮಂತ್ರ ಪಠಿಸಿ ಪೂಜೆ ನೆರವೇರಿಸಿದರು. ಚೆನ್ನಮ್ಮನವರಿಗೆ ಪ್ರಿಯವಾಗಿದ್ದ ಚಕ್ಕಲಿ, ಕೋಡುಬಳೆ, ಮೈಸೂರು ಪಾಕ್, ವಿವಿಧ ಹಣ್ಣು ಹಂಪಲು ಹಾಗೂ ಫಲಪುಷ್ಪಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, JDS ಶಾಸಕರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದರು. ಆಗಮಿಸಿದ ಪ್ರತಿಯೊಬ್ಬರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಿರಿಯ ಪುತ್ರಿ ಅನಸೂಯ ಮಂಜುನಾಥ್, ನಮ್ಮ ಕೌಟುಂಬಿಕ ಸಂಪ್ರದಾಯದಂತೆ ಮಣ್ಣು ಮಾಡಿದ 3ನೇ ದಿನದ ಹಾಲು ತುಪ್ಪದ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿದೆ. ಅಮ್ಮನಿಗೆ ಚಕ್ಲಿ ಹಾಗೂ ಮೈಸೂರು ಪಾಕ್ ಎಂದರೆ ತುಂಬಾ ಇಷ್ಟವಿತ್ತು. ಹೀಗಾಗಿ ನಿನ್ನೆ ಮನೆಯಲ್ಲೇ ಪ್ರೀತಿಯಿಂದ ಇವುಗಳನ್ನು ತಯಾರಿಸಿ ತಂದು ಅಮ್ಮನಿಗೆ ಅರ್ಪಿಸಿದ್ದೇವೆ. ಮೃತರ ಆತ್ಮಕ್ಕೆ ಪರಮಶಾಂತಿ ಸಿಗಲಿ ಎಂಬ ಉದ್ದೇಶದಿಂದ ಪ್ರತಿದಿನ 11 ದಿನಗಳ ಕಾಲ ನಿರಂತರ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಬೇಕೆಂದು ತಂದೆಯವರು ಸಂಕಲ್ಪ ಮಾಡಿಸಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ಉಪಸ್ಥಿತರಿದ್ದು ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಎಂದು ಹೇಳಿದರು. ಇವತ್ತು ನಮ್ಮ ಇದರಲ್ಲಿ ಪ್ರತೀತಿ ಏನು ಅಂದರೆ, ನಾವು ಮಣ್ಣಲ್ಲಿ ಇಟ್ಟ ಮೇಲೆ 3ನೇ ದಿವಸದಲ್ಲಿ ಹಾಲು ತುಪ್ಪ ಅಂತ ಒಂದು ಕಾರ್ಯ ಮಾಡ್ತೀವಿ. ಅದನ್ನು ಇವತ್ತು ಕುಟುಂಬದವರೆಲ್ಲ ಸೇರಿ ವಿಶೇಷವಾಗಿ ಹೆಚ್ಚಿನ ರೀತಿ ಹೊರಗಿನವರು ಬಂದಿದ್ದರು. ಎಲ್ಲ ಪ್ರೀತಿ ಪಾತ್ರರು ಬಂದು ಶ್ರದ್ಧಾಭಕ್ತಿಯಿಂದ ಹಾಲು ತುಪ್ಪನ ಬಿಟ್ಟು ಅವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಬಂದಂಥವ್ರೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮನಿಗೆ ಈ ಇದರಲ್ಲಿ ಎಲ್ಲದನ್ನೂ ಇಡಲ್ಲ. ಅವ್ರಿಗೆ ಚಕ್ಲಿ ತುಂಬ ಇಷ್ಟ, ಮೈಸೂರು ಪಾಕ್ ಅವ್ರಿಗೆ ಇಷ್ಟವಾದ ಸಿಹಿ. ಇವತ್ತು ನಾವು ಅದನ್ನು ನಿನ್ನೆ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿ ತಂದು ಅವರಿಗೆ ಸಮರ್ಪಣೆ ಮಾಡಿದ್ದೀನಿ ಮನಸ್ಪೂರ್ವಕವಾಗಿ. ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತು ರುದ್ರ ಚಮಕ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ 11 ದಿವಸನೂ ಅದು ಪಾರಾಯಣ ಮಾಡಬೇಕು ಅಂತ ಅಪ್ಪ ಸಂಕಲ್ಪ ಮಾಡಿಸಿದ್ದಾರೆ. ಅದನ್ನು ಅದು ನಿರಂತರವಾಗಿ 11 ದಿವಸ ತನಕ ನಡೆಯುತ್ತೆ. ಇವತ್ತು ಆ ಪಾರಾಯಣ ಆದ ಮೇಲೇ ಧೂಪ ದೀಪಗಳನ್ನು ಮಾಡಿ ಹಾಲು ತುಪ್ಪನ ಬಿಟ್ಟು ನಮ್ಮ ಕಾರ್ಯಕ್ರಮನ ಪ್ರಶಾಂತವಾಗಿ ಸುಸೂತ್ರವಾಗಿ ಮಾಡಿದ್ದೀವಿ. ನಮ್ಮ
ಕುಟುಂಬದಲ್ಲಿ ನಡೆದ ಕೆಲವು ಘಟನೆಗಳಿಂದ ತಾಯಿ ಚೆನ್ನಮ್ಮ ಮಾನಸಿಕ ಯಾತನೆಗೆ ಒಳಗಾಗಿದ್ದರು. ಅವನನ್ನು ಯಾವಾಗ ಕರ್ಕೊಂಡು ಬರ್ತೀಯಪ್ಪ ಅಂತ ಕೇಳ್ತಾ ಇದ್ರು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಳೆದ 1.5 ವರ್ಷದ ಹಿಂದೆ ನಮ್ಮ ಕುಟುಂಬದಲ್ಲಿ ನಡೆದ ಕೆಲವು ಘಟನೆಗಳಿಂದ ತಾಯಿ ಚೆನ್ನಮ್ಮ ಮಾನಸಿಕ ಯಾತನೆಗೆ ಒಳಗಾಗಿದ್ದರು. ಅವನನ್ನು ಯಾವಾಗ ಕರ್ಕೊಂಡು ಬರ್ತೀಯಪ್ಪ ಎಂದು ಪದೇ ಪದೇ ಕೇಳುತ್ತಿದ್ದರು. ಆ ಮಾತು ಇಂದಿಗೂ ತಮಗೆ ನೋವುಂಟು ಮಾಡುತ್ತದೆ. ಕಳೆದ 1.5 ವರ್ಷದಿಂದ ಹಾಸಿಗೆ ಹಿಡಿದು ತಾಯಿ ಹಿಂಸೆ, ಮಾನಸಿಕ ಯಾತನೆ ಅನುಭವಿಸಿದ್ದಾರೆ. ನೆನಪಿನ ಶಕ್ತಿ ಕುಂದಿ ಹೋಗಿ ಯಾರನ್ನೂ ಗುರುತಿಸಲಾಗದ ಪರಿಸ್ಥಿತಿಗೆ ತಲುಪಿದರು. ಆದರೂ ಈ ಅವಧಿಯಲ್ಲಿ ಅವರು ಯಾರೇ ಬಂದರೂ ಊಟ ಮಾಡಿದ್ದೀರಾ, ಊಟ ಮಾಡಿ ಎಂಬ 2 ಪದಗಳನ್ನು ಹೊರತುಪಡಿಸಿ ಬೇರೇನೂ ಮಾತನಾಡುತ್ತಿರಲಿಲ್ಲ. ತಮ್ಮನ್ನು ಮತ್ತು ತಮ್ಮಿಬ್ಬರು ತಂಗಿಯರನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದರು ಎಂದು ಹೇಳಿದರು. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಒಂದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನು ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಅವರನ್ನು ಪ್ರೀತಿಸ್ತಾ ಇದ್ದಂಥ, ಅವರು ಪ್ರೀತಿಸಿದ್ದಂಥ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವರು ಇನ್ನೂ ಬದುಕಿರ್ತಿದ್ದರು ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ದರು, ಅವರು ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನು ಅಗಲಿಕೆ ಕಳೆದ 1.5 ವರ್ಷದ ಹಿಂದೆ ಅವರು ಬೆಡ್ ರಿಡನ್ ಆಗಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತ ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂಥ ಸಂದರ್ಭದಲ್ಲೂ ಯಾರಾದರೂ ನೋಡಲಿಕ್ಕೆ ಬಂದರೆ ಊಟ ಮಾಡಿದ್ದೀರಾ, ಊಟ ಮಾಡಿ, ಅದು 2 ಪದ ಬಿಟ್ಟರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರಲಿಲ್ಲ. ನನ್ನನ್ನು ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ, ಅವರನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವಾಗಾದ್ರೂ ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿಗೆ ಹೋಗಿದ್ದ, ಇದು ಮಾತ್ರ ಅವರಲ್ಲೇ ನೆನಪಿನಲ್ಲಿತ್ತು. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದನ್ನು ಹೇಳೋರು ಅಷ್ಟೇ. ಆದರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತು ಹೇಳ್ತಿದ್ರು. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂಥ ಒಂದು ಸನ್ನಿವೇಶಗಳನ್ನು ತಡಿಲಾರ್ದೇ ಇವತ್ತು ಇಂಥ ಒಂದು ದಿನವನ್ನು ನಾವೇನು ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದನ್ನು ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು, ಅದನ್ನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು, ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮವಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಾಗಬೇಕು. ನಾಡಿನಲ್ಲಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಒಂದು ಭಾಗ. ವಿದ್ಯಾರ್ಥಿ ಪ್ರತಿಭಟನೆಕಾರರ ಮೇಲಿನ ಪೊಲೀಸ್ ದೌರ್ಜನ್ಯವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಈ ಕುರಿತು ಅರ್ಜಿಯ ತುರ್ತು ವಿಚಾರಣೆಗೆ ನಕಾರ ವ್ಯಕ್ತಪಡಿಸಿತ್ತು. ಅರ್ಜಿದಾರ ವಕೀಲರು ಪೊಲೀಸರ ಕೃತ್ಯವನ್ನು ಸಾಬೀತುಪಡಿಸಲು ವಿಡಿಯೋ ಸಾಕ್ಷ್ಯಗಳನ್ನು ಸಲ್ಲಿಸಲು ಮುಂದಾದಾಗ, ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ, ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ, ನಮಗೆ ವಿಡಿಯೋಗಳನ್ನು ನೋಡುವ ಆಸಕ್ತಿ ಇಲ್ಲ, ಅದನ್ನು ನೋಡಲು ನಮ್ಮ ಬಳಿ ಸಮಯವೂ ಇಲ್ಲ ಎಂದು ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ತಿಳಿಸಿತ್ತು. ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಮೊಟ್ಟೆ ಎಸೆದ ಘಟನೆ ನಡೆದಿದ್ದು, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಸುತ್ತಮುತ್ತ ಬಿಗುವಿನ ವಾತಾವರಣ ನೆಲೆಸಿತು.
ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ತಿರುಗೇಟು ಎಂಬಂತೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಇಂದು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು. ಪ್ರತಿಭಟನೆಯು ಕಂಟೋನ್ಮೆಂಟ್ ಬಳಿ ನಡೆಯುತ್ತಿತ್ತು. ಆದರೆ ಶಾಸಕರು ನೇರವಾಗಿ ಕಾಂಗ್ರೆಸ್ ಕಚೇರಿಯ ಮುಂದೆ ತಮ್ಮ ಕಾರಿನಲ್ಲಿ ಬಂದು ಇಳಿಯುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಅಲ್ಲದೆ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ನೀಡುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತಿದ್ದ ಪೊಲೀಸರು ಶಾಸಕ ಬಿಪಿ ಹರೀಶ್ ಅವರನ್ನು ಸುತ್ತುವರಿದು ಅವರನ್ನು ರಕ್ಷಿಸಿದ್ದಾರೆ ಮತ್ತು ಅಲ್ಲಿಂದ ಅವರನ್ನು ಕರೆದೊಯ್ದಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಮುಂಗಾರು ಮಳೆ ಪೂರ್ಣ ಕುಂಠಿತವಾಗಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಹಾಗೂ ಜಾನುವಾರುಗಳಿಗೆ ಮೇವಿನ ತೊಂದರೆ ಉಂಟಾಗುವ ಸಂಭವವಿದ್ದು ಅಗತ್ಯ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾಜಿ ಸಚಿವ ಎ ಮಂಜು ಹೇಳಿದರು. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಕುಡಿಯುವ ನೀರಿನ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ವರ್ಷ ಮುಂಗಾರು ಮಳೆ ಪೂರ್ಣ ಕುಂಠಿತವಾಗಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಹಾಗೂ ಜಾನುವಾರುಗಳಿಗೆ ಮೇವಿಗೆ ತುಂಬಾ ತೊಂದರೆ ಉಂಟಾಗುವ ಸಂಭವವಿದೆ ಹಾಗೂ ಮುಂಗಾರು ಮಳೆ ಸಂದರ್ಭದಲ್ಲಿ ಭತ್ತ ಬೆಳೆಯುವ ರೈತರು ಎಚ್ಚರಿಕೆ ವಹಿಸಬೇಕು. ಕೃಷಿ ಸಹಾಯಕ ನಿರ್ದೇಶಕರು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ರಾಗಿ ಬೆಳೆಯಲು ಸಲಹೆ ನೀಡುವ ಜೊತೆಗೆ ಇನ್ಸೂರೆನ್ಸ್ ಬಗ್ಗೆ ಅರಿವು ಮೂಡಿಸಿ ತಾಲೂಕಿನಲ್ಲಿ 100ಕ್ಕೆ 100ರಷ್ಟು ರೈತ ಬೆಳೆಗಳಿಗೆ ಇನ್ಸೂರೆನ್ಸ್ ಕಟ್ಟಿಸಬೇಕು ಹಾಗೂ ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದೆ ವಿದ್ಯುತ್ ಸಂಪರ್ಕ ಒದಗಿಸಬೇಕು ಎಂದು ಹೇಳಿದರು. ಇವತ್ತು ಅರ್ಕಲಗೂಡಿನಲ್ಲಿ ಟಾಸ್ಕ್ ಫೋರ್ಸ್ ಸಭೆಯ ಅಧಿಕಾರಿಗಳ ಜೊತೆ ಮಾಡಿ ಗ್ರಾಮ ಪಂಚಾಯತಿನಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರಿನ ಅವಶ್ಯಕತೆ ಇದೆ, ತೊಂದರೆ ಆಗಿದೆ. ಅದಕ್ಕೆ ಪಂಚಾಯತಿಯವರು ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಒಂದು ಕೇವಲ 4-5 ಪಂಚಾಯತಿನಲ್ಲಿ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದಕ್ಕೆ ಈ ಪರಿಹಾರವನ್ನು JJM ಮತ್ತು ನಮ್ಮ ಟಾಸ್ಕ್ ಫೋರ್ಸ್ ಅವ್ರನ್ನ ಕರೆದು ಡೈರೆಕ್ಟ್ ನೀರನ್ನ ಕೊಡುವಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಟ್ಯಾಂಕ್ಗಳು ಎಲ್ಲಿ ಕಟ್ತಾ ಇದ್ದೀವಿ, ಕೆಲವರು ಟ್ಯಾಂಕ್ಗಳಿಗೆ ಅಡಚಣೆ ಮಾಡಿರ್ತಕ್ಕಂಥದ್ದನ್ನು ನಾನು ಕೇಳಿದ್ದೀನಿ. ಅಡಚಣೆ ಮಾಡಿದವ್ರನ್ನ ಕರೆಸಿ ಕಾನೂನು ಸರ್ಕಾರದ ಜಾಗದಲ್ಲಿರ್ತಕ್ಕಂಥ ಟ್ಯಾಂಕ್ ಕಟ್ಟೋದಕ್ಕೆ ತೊಂದರೆ ಮಾಡಿದವ್ರಿಗೆ ಅವ್ರಿಗೆ ಕರೆದು ನಿಜವಾಗಿ ನಮ್ಮ ಆಸ್ತಿ ಅಂತ ಹೇಳುವಂಥ ಒಂದು ಸದೃಢವಾಗಿ ನೀವು ಹೇಳಿ ಅದನ್ನು ಟ್ಯಾಂಕಿನ ಕಟ್ಟಿಸ್ಬೇಕು. ಮತ್ತು ಎಲ್ಲೆಲ್ಲಿ ಕರೆಂಟಿನ ವ್ಯವಸ್ಥೆ ಸರಿಯಾಗಿಲ್ಲ ಕುಡಿಯೋ ನೀರಿಗೆ ಅದನ್ನು ಆದ್ಯತೆಯಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಪಟ್ಟಣಕ್ಕೆ ನೇರವಾಗಿ ಒಂದು 66 kV ವಾಟರ್ ಲೈನು, ಅದಕ್ಕೆ ಗೊರೂರಿಂದ ಬರ್ತಕ್ಕಂಥ ಎಕ್ಸ್ಪ್ರೆಸ್ ಲೈನ್ ಏನಿದೆ ಅದು ಪಟ್ಟಣಕ್ಕೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಇರೋದ್ರಿಂದ ಅದರಿಂದ ಕರೆಂಟಿನ ಬೇರೆ ಕಡೆಗೆ ಡ್ರಾ ಮಾಡ್ದಂಗೆ ಕುಡಿಯೋ ನೀರಿಗೆ ಮುಡುಪಾಗಿಟ್ಟು ಅದನ್ನು ನೀರನ್ನ ಪಟ್ಟಣಕ್ಕೆ ತೊಂದರೆ ಆಗ್ದಂಗೆ ನೋಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಬೆಳೆ ಈಗ ಏನೇನು ಬೆಳೆ ಬೆಳೀತಾ ಇದ್ದಾರೆ ಅದರಲ್ಲಿ ಆರ್ಥಿಕವಾಗಿ ಯಾವುದು ಒಳ್ಳೆ ಬೆಳೆ ಇಲ್ಲ, ಅದು ರೋಗ ಪೀಡಿತ ಬೆಳೆಗಳು ಯಾವುದು, ಜೋಳಕ್ಕೆ ಈಗಾಗಲೇ ಔಷಧಿ ಹೊಡಿತಾ ಇರ್ತಕ್ಕಂಥದ್ದು. ಮತ್ತು ಈಗ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆಗಳಿಗೆ ಮಾತ್ರ ಬೆಳೀತಕ್ಕಂಥ ಅವಕಾಶ ಇದೆ, ಬೇರೆ ಬೆಳೆನ ಬೆಳಿಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ನೀರಿನ ಲಭ್ಯತೆ ಮೇಲೆ ಭತ್ತ ಬೆಳಿಬೇಕಾದ್ರೆ ಬೋರ್ವೆಲ್ಲಲ್ಲಿ ಅವರ ನೀರಿನ ಲಭ್ಯತೆ ಮೇಲೆ ಅವರು ಬೆಳ್ಕೊಳ್ತಕ್ಕಂಥ ಇಚ್ಛೆ ಇದ್ರೆ ಅವರು ಬೆಳಿಬಹುದು ಅಂತ ಹೇಳಿ ಮೇವು ಇದೆ ಅಂತಕ್ಕಂಥದ್ದು ಈಗಾಗಲೇ ಅಧಿಕಾರಿಗಳು ನಮಗೆ ಮನವಿ ಮಾಡಿದ್ದಾರೆ. ಬಹುಶಃ ನಮ್ಮ ತಾಲೂಕಲ್ಲಿ ಅಂತ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಬಟ್ ಆದರೆ 62% ನೀವು ವಾಡಿಕೆ ಮಳೆಯಿಂದ ಕಡಿಮೆ ನಮ್ಮ ತಾಲೂಕು ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟವನ್ನು ಅನುಭವಿಸ್ತಕ್ಕಂಥ ಸ್ಥಿತಿಗೆ ತಲುಪ್ತೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾರೂ ಕೂಡ ಇದನ್ನು ಧೃತಿಗೆಡಬಾರ್ದು. ಸರ್ಕಾರದ ಸೌಕರ್ಯಗಳನ್ನು ಜನರಿಗೆ ತಲುಪಿಸ್ತಕ್ಕಂಥದ್ದು ನನ್ನ ಮನವಿ ಇಷ್ಟೇ. ರೈತರಿಗೆ ದಯಮಾಡಿ ತಾವು ತಮ್ಮ ಏನು ಬೆಳೆ ಮಾಡ್ತಾ ಇರೋದಕ್ಕೆ ವಿಮೆನ ಮಾಡಿ ಒಂದು 500 ರೂಪಾಯಿ ಒಂದು ವಿಮೆನ ದುಡ್ಡು ಕಟ್ಟಿದ್ರೆ ಅವ್ರಿಗೆ 28,000 ರೂಪಾಯಿ ಒಂದು ಎಕರೆಗೆ ಕೊಡ್ತಕ್ಕಂಥ ಸೌಕರ್ಯ ಇದೆ. ಇದು ಸದುಪಯೋಗವನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಈ ಸೌಕರ್ಯಗಳನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಈ ಮುಖಾಂತರ ತಮಗೆ ಮನವಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಅಪರಾಧ ವಿಭಾಗ ಮತ್ತು ನಗರದ ವಿವಿಧ ಠಾಣೆಗಳ ಪೊಲೀಸರ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ
ಕೋಟ್ಯಾಂತರ ರು ಮೌಲ್ಯದ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಜಾಲ ಭೇದಿಸಿದ್ದು 30.58 ಕೋಟಿ ರು ಮೌಲ್ಯದ ವಿವಿಧ ಮಾದರಿಯ ಡ್ರಗ್ಸ್ ಜಪ್ತಿ ಮಾಡಿ 17 ಮಂದಿಯನ್ನು ಬಂಧಿಸಿದ್ದಾರೆ. ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಚಾಮರಾಜಪೇಟೆ, ಕೋರಮಂಗಲ, ಬಾಣಸವಾಡಿ, ವೈಟ್ಫೀಲ್ಡ್, ಮಲ್ಲೇಶ್ವರ ಹಾಗೂ ಪುಲಕೇಶ್ ನಗರ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆ ವೇಳೆ ದೆಹಲಿ ಮೂಲದ ಖಾಲಿಂ, ಖನ್ನಯ್ಯ, ಸತ್ಯಂ, ಶಾಹಿಲ್ ಕುಮಾರ್, ಲುಂಬಾರಾಮ್ ವಿಷ್ಣೋಯಿ, ಅನುಪ್ರಾಮ್ ಚೌಧರಿ ಸೇರಿ ಕೇರಳ, ತಮಿಳುನಾಡು ಮೂಲದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ನಿಷೇಧಿತ ಮಾದಕ ವಸ್ತುಗಳಾದ 13 ಕೆಜಿ 135 ಗ್ರಾಂ ಎಂಡಿಎಂಎ, 181.3 ಗ್ರಾಂ ಕೊಕೇನ್, 15 ಗ್ರಾಂ ಹೆರಾಯಿನ್, 59.322 ಕೆಜಿ ಗಾಂಜಾ, 7 ಕೆಜಿ ಅಫೀಮು, 225 ಗ್ರಾಂ ಮೆಫಿಡ್ರೋನ್, 6 ಮೊಬೈಲ್ ಫೋನ್, 1 ಕಾರು, 1 ದ್ವಿಚಕ್ರ ವಾಹನ ವಶಕ್ಕೆ ಪಡೆಯಲಾಗಿದೆ. ಪ್ರಯಾಣಿಕರ ಹಾಗೂ ವ್ಯಾಪಾರಿಗಳ ಸೋಗಿನಲ್ಲಿ ದೆಹಲಿ, ರಾಜಸ್ಥಾನ, ಒಡಿಶಾ ರಾಜ್ಯಗಳಿಂದ ಬೆಂಗಳೂರಿಗೆ ಬರುತ್ತಿದ್ದ ಪೆಡ್ಲರ್ಸ್ಗಳು ಚೂಡಿದಾರ ಮತ್ತು ನೈಟಿಗಳ ಮೂಟೆಯಲ್ಲಿ ಡ್ರಗ್ಸ್ ಸಾಗಣೆ ಮಾಡುತ್ತಿದ್ದರು. ವಾರದ ಹಿಂದೆ 10 ಕೆಜಿ ಡ್ರಗ್ಸ್ ವಶಕ್ಕೆ ಪಡೆದಿದ್ದ ಸಿಸಿಬಿ ಪೊಲೀಸರು ತನಿಖೆ ವೇಳೆ ದೆಹಲಿಯಿಂದ ಬೆಂಗಳೂರು ನಗರಕ್ಕೆ ಡ್ರಗ್ಸ್ ಸಾಗಣೆಯಾಗುತ್ತಿರುವುದನ್ನು ಪತ್ತೆ ಮಾಡಿತ್ತು. ಪೆಡ್ಲರ್ಸ್ಗಳ ಜಾಡು ಹಿಡಿದು ತನಿಖೆ ಚುರುಕುಗೊಳಿಸಿದ ಅಧಿಕಾರಿಗಳು ದೆಹಲಿ ಸೇರಿ ವಿವಿಧ ರಾಜ್ಯಗಳ ಆರೋಪಿಗಳು ಪಾಲ್ಗೊಂಡಿರುವುದನ್ನು ಪತ್ತೆ ಮಾಡಿದೆ. ಇದೀಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು,
ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ವಿದ್ಯಾರ್ಥಿಗಳ ಸಂಘಟನೆಯ ನೇತೃತ್ವದಲ್ಲಿ ಹಾಸನ ತಾಲೂಕಿನ ಕಾರೆಕೆರೆ ಗ್ರಾಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮುಂಭಾಗ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ವಿದ್ಯಾರ್ಥಿಗಳು ಮಾತನಾಡಿ, ಸರ್ಕಾರ ಕೃಷಿ ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದ್ದು, ಇದರಿಂದ ಸಾವಿರಾರು ಕೃಷಿ ಪದವೀಧರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯನ್ನು ಕಡ್ಡಾಯವಾಗಿ ನಡೆಸಬೇಕು. ಜೊತೆಗೆ ರಾಯ್ಟಿ ಕಾಲೇಜುಗಳನ್ನು ರದ್ದುಪಡಿಸುವುದು, ಬಿಇ ಜೈವಿಕ ತಂತ್ರಜ್ಞಾನ ಕೋರ್ಸ್ಗೆ ಅವಕಾಶ ನೀಡದಿರುವುದು, ಕೃಷಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಕೋಟಾ ಪರಿಚಯಿಸುವುದು, DAESI ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ಕೃಷಿ ಪದವೀಧರರ ಹಿತಾಸಕ್ತಿಯನ್ನು ಕಾಪಾಡುವುದು ಹಾಗೂ ರಾಜ್ಯದಲ್ಲಿ ಹೊಸ ಖಾಸಗಿ ಕೃಷಿ ಕಾಲೇಜುಗಳಿಗೆ ಅನುಮತಿ ನೀಡದಿರುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ ಎಂದು ಹೇಳಿದರು. ಸ್ಟಾಪ್ ಮಾಡ್ಬೇಕಂತ ನಮ್ಮ ಕೋರಿಕೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು 4 ವರ್ಷ ಓದಿ ಏನು ನಾಲೆಜ್ ತಗೊಂಡಿರ್ತೀವಿ, ಪ್ರಾಕ್ಟಿಕಲ್ ನಾಲೆಜ್, ಥಿಯರಿ ನಾಲೆಜ್, ಆ ಬೇಸಿಕ್ ಕೋರ್ಸ್ ಅಲ್ಲಿ ಅವ್ರು 1 ವರ್ಷದಲ್ಲಿ ಮಾಡೋದ್ರಿಂದ ಏನು ಅವಕಾಶ ಅವರಿಗೆ ನಾಲೆಜ್ ಬರ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಮ್ಗೆ ಅವಕಾಶಗಳು ಕಡಿಮೆ ಆಗ್ತಿದೆ. ಅವರಿಗೆ ಬೇಸಿಕ್ ಪ್ರೋಗ್ರಾಮ್ ಅವಾಗೇನು ಮೊದಲು ಇಟ್ಟು ಯಾರ್ಯಾರು ಅದನ್ನ ನೋಡ್ಕೊಳ್ತಾ ಇದ್ದಾರೆ, ಫರ್ಟಿಲೈಸರ್ಸ್, ಮೈನಸ್, ಅದ್ರ ಬಗ್ಗೆ ನಾಲೆಜ್ ಸಿಗ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೋರ್ತು ಈಗ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಸ್ಟಾಪ್ ಮಾಡ್ಕೊಬೇಕಂತ. ಮತ್ತೆ ಸ್ಪೋರ್ಟ್ಸ್ ಕೋಟಾನ ಇನ್ಕ್ಲೂಡ್ ಮಾಡ್ಬೇಕು. ಎಷ್ಟೋ ಜನ ಕಷ್ಟಪಟ್ಬಿಟ್ಟು ಅವ್ರು ನಮ್ದು ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವರಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ನಮಗೂ ಕೂಡ 4 ಇಯರ್ಸ್ ಆಗಲೇ ಪ್ರೋಗ್ರಾಮ್ ಮಾಡಿ NSS ಎಲ್ಲ ಮಾಡಿ ಫೀಲ್ಡ್ ವರ್ಕ್, HOT ಟ್ರೈನಿಂಗ್ ಎಲ್ಲ ಮಾಡಿರ್ತೀವಿ. ಥಿಯರಿ ಮತ್ತು ಪ್ರಾಕ್ಟಿಕಲ್ ನಾಲೆಜ್ 2 ಇರುತ್ತೆ ನಮಗೆ. ಬಟ್ ನಮ್ಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಅದೇ AO ಮತ್ತೆ ಇದರಿಂದ ಪ್ರತಿ ಇಯರ್ ಕಂಡಕ್ಟ್ ಮಾಡಬೇಕು. ಲಾಸ್ಟ್ ಟೈಮ್ 2017 ಅಲ್ಲಿ ಕಂಡಕ್ಟ್ ಆಗಿತ್ತು. ಈಗ 9 ಇಯರ್ಸ್ ಆಗಿದೆ. ಅರೌಂಡ್ ಅದಕ್ಕಿಂತ ಮೊದಲು 2014 ಅಲ್ಲಿ 2008, 2017 ವರ್ಷದಲ್ಲಿ AO ಮತ್ತೆ AO ಎಕ್ಸಾಮ್ ಕಂಡಕ್ಟ್ ಮಾಡಿರೋದು. ಬಟ್ ಇಲ್ಲಿವರೆಗೂ 9 ಇಯರ್ಸ್ ಆದ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ. ಬಟ್ ಇವಾಗ ನಮಗೆ ಅನ್ಯಾಯ ಆಗ್ತಿದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ. ಮತ್ತೆ BE ಬಯೋಟೆಕ್ ಇಸ್ ನಾಟ್ ಅಂಡ್ ಅಲೈಡ್ ಫಾರ್ಮ್ ಸೈನ್ಸ್ ಕೋರ್ಸಸ್. ಮತ್ತೆ ಇದರಲ್ಲಿ ಏನಾಗಿದೆ, ನಮಗೆ ಪ್ರೈವೇಟ್ ಕಾಲೇಜಸ್ಗೆ ಈ ವರ್ಷ 12 ಕಾಲೇಜಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜಿಗೆ ಕೊಡೋದ್ರೆ ಅಂದ್ರೆ ಗೌರ್ಮೆಂಟ್ ಕಾಲೇಜ್ಗೆ ಅದು ನ್ಯಾಯವಾಗಿ ಯಾರು ಓದ್ತಾ ಇರ್ತಾರೋ ಅವರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಅವ್ರು ಏನೇನೋ ದುಡ್ಡು ಕೊಟ್ಬಿಟ್ಟು ಓದ್ಕೊಂಡು ಡಿಗ್ರಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ
ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ಮಿಸ್ ಆಗ್ತಾ ಇದೆ. BSc ಅಗ್ರಿಕಲ್ಚರ್ ಸೀಟ್ ಸಿಗೋದು ತುಂಬಾ ಕಷ್ಟ. ಅಲ್ಲಿ ರೈತರ ಮಕ್ಕಳಿಗೆ 50% ರಿಸರ್ವೇಶನ್ ಇರುತ್ತೆ. ಇಲ್ಲಿ ಬಂದಿರೋ ಎಲ್ಲರೂ ಕೂಡ 50% ರೈತರ ಮಕ್ಕಳೇನೆ ಇರ್ತಾರೆ. ಆದ್ರೆ ಅವರು 4 ವರ್ಷ ಕಷ್ಟಪಟ್ಟು ಓದಿರೋದು ಅವ್ರಿಗೆ ಫಲ ಸಿಕ್ಕಿಲ್ಲ ಅಂದ್ರೆ ಇದ್ರಿಗೆ ಏನ್ ನ್ಯಾಯ ಸಿಗುತ್ತೆ? ಅದಕ್ಕೆ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ವರ್ಷ, ರೋಹಿತ್, ಗಗನ, ವಿನುತಾ, ಉಜ್ವಲ್ ಹಾಗೂ ಶಾಂತಿಗ್ರಾಮದ ಅರುಣ್ ಕುಮಾರ್, ಚರಣ್ ಇತರರು ಉಪಸ್ಥಿತರಿದ್ದರು. ಪ್ರಸ್ತುತ ಸಾಲಿನ ಅನಾಕ್ರು ಪ್ರಶಸ್ತಿಗೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಆಯ್ಕೆಯಾಗಿದ್ದು, ಪ್ರಶಸ್ತಿ ಪ್ರದಾನವನ್ನು ಜುಲೈ 26ರ ಭಾನುವಾರ ಶಿಕ್ಷಕರ ಭವನ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿಗಳ ಬಳಗ ಸಂಚಾಲಕ ಪ್ರವೀಣ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರ ಅಭಿಮಾನಿಗಳ ಬಳಗ ಕಳೆದ 11 ವರ್ಷಗಳಿಂದ ಅನಕ್ರು ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯ ಸಾಧಕರಿಗೆ ಅನಕ್ರು ಪ್ರಶಸ್ತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷದಲ್ಲಿ ಹಿರಿಯ ಸಾಹಿತಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಪ್ರಶಸ್ತಿ ನೀಡುತ್ತಿದ್ದು, ಜುಲೈ 26 ಭಾನುವಾರ ಬೆಳಗ್ಗೆ 11 ಗಂಟೆ ಶಿಕ್ಷಕರ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ. ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನು ಕೊತ್ತೂರು ಗಣಪತಿ ದೇವಾಲಯ ಆವರಣದಿಂದ ಅನಕ್ರು ವೃತ್ತ ಬೆಳೆಸಿ ಶಿಕ್ಷಕರ ಭವನದವರೆಗೆ ಜಾನಪದ ಕಲಾ ತಂಡದೊಂದಿಗೆ ಭವ್ಯ ಮಂಟಪದಲ್ಲಿ ಮೆರವಣಿಗೆ ಮೂಲಕ ವೇದಿಕೆ ಬರಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಆರ್.ಕೆ. ಪದ್ಮನಾಭರವರ ಅಭಿಮಾನಿ ಬಳಗ ಅರಕಲಗೂಡು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅರಕಲಗೂಡು ಇವರ ವತಿಯಿಂದ ದಿನಾಂಕ 26/7/2026 ಇದೇ ಭಾನುವಾರ ಅರಕಲಗೂಡಿನ ಶಿಕ್ಷಕರ ಭವನದಲ್ಲಿ ಕನ್ನಡ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಅನಕ್ರು ಒಂದು ನೆನಪು ಕಾರ್ಯಕ್ರಮ ಹಾಗೂ 2026ರ ಅನಕ್ರು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಗಾನಕಲಾಭೂಷಣ ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿಗಳ ಬಳಗ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಅನಕ್ರು ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಕಲಾವಿದರಿಗೆ ನೀಡಲಾಗ್ತಿದ್ದು, ಈ ಬಾರಿಯ ಅನಕ್ರು ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳು, ಸಂಶೋಧಕರು, ಸಾಹಿತ್ಯ ಚಿಂತಕರು ಆಗಿರುವ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ನೀಡಲಾಗ್ತಾ ಇದೆ. ಭಾನುವಾರ ಬೆಳಗ್ಗೆ ಕೋಟೆ ಗಣಪತಿ ಕೊತ್ತಲಿನ ಆವರಣದಿಂದ ಅನಕ್ರು ವೃತ್ತ ಹಾಗೂ ಶಿಕ್ಷಕರ ಭವನದವರೆಗೆ ಮಂಗಳವಾದ್ಯ, ವಿವಿಧ ಕಲಾ ತಂಡಗಳೊಂದಿಗೆ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿರುತ್ತೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅರಕಲಗೂಡಿನ ಮಾನ್ಯ ಶಾಸಕರಾದಂತಹ ಶ್ರೀಯುತ ಎ. ಮಂಜುನಾಥ್ ಅವರು ನೆರವೇರಿಸಲಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆ.ಎಸ್. ಲತಾಕುಮಾರಿರವರು, ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೆಂಕಟಗಿರಿ ದಳವಾಯಿರವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು, ಡಾಕ್ಟರ್ ಆರ್.ಕೆ. ಪದ್ಮನಾಭ ಗುರುಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆ ಕಾರ್ಯಕ್ರಮದ ನಂತರ ಖ್ಯಾತ ರಂಗ ಕಲಾವಿದರಿಂದ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಅನಕ್ರು ಜನ್ಮಸ್ಥಳವಾದಂತಹ ಅರಕಲಗೂಡಿನಲ್ಲಿ ನಡೆಯಲಿರುವಂತಹ ಅನಕ್ರು ಒಂದು ನೆನಪು ಹಾಗೂ ಅನಕ್ರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕನ್ನಡಾಭಿಮಾನಿಗಳು, ಸಾಹಿತ್ಯಾಸಕ್ತರು, ಸಾರ್ವಜನಿಕ ಬಂಧುಗಳೆಲ್ಲರನ್ನ ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿ ಬಳಗದ ವತಿಯಿಂದ ಆತ್ಮೀಯವಾಗಿ ಆಹ್ವಾನಿಸುತ್ತಾರೆ. ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವ ಶ್ರೀ ಗುರು ಪೂರ್ಣಿಮೆ ಮಹೋತ್ಸವವನ್ನು ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಜುಲೈ 23ರಿಂದ 30ರವರೆಗೆ ಭಕ್ತಿಭಾವದಿಂದ ಹಾಗೂ ವೈವಿಧ್ಯಮಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ. ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಹೋತ್ಸವದ ಪ್ರಮುಖ ಅಂಗವಾಗಿ ಜುಲೈ 23ರಿಂದ 29ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಎಚ್.ಪಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಸಾಯಿಬಾಬಾರವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು ಹಾಗೂ ಗುರುಭಕ್ತಿಯ ಮಹತ್ವವನ್ನು ಭಕ್ತರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪಾರಾಯಣ ಆಯೋಜಿಸಲಾಗಿದೆ. ಪ್ರತಿದಿನ ಸಂಜೆ 4:30ರಿಂದ 6 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸೇವೆ ನಡೆಯಲಿದ್ದು, ಭಕ್ತರು ಸಾಯಿನಾಮ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಮಂದಿರದ ಆವರಣದಲ್ಲಿ ವಿಶೇಷ ಅಲಂಕಾರ, ದೀಪಾಲಂಕಾರ ಹಾಗೂ ಪೂಜಾ ಕೈಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸಂಜೆ 6:30ರಿಂದ 8:30ರವರೆಗೆ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಮಹೋತ್ಸವದ ಸಮಾರೋಪ ಅಂಗವಾಗಿ ಜುಲೈ 30ರಂದು ಮಧ್ಯಾಹ್ನ 1:30ರಿಂದ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಸಾಯಿಬಾಬಾರವರ ಉತ್ಸವ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ವಿಶೇಷವಾದಂತಹ ಪೂಜೆ, ಅಲಂಕಾರ ಹಾಗೂ
ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕಿಂದ 30ನೇ ತಾರೀಕು ತನಕ 7 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳಿವೆ. ಹಾಗೆ 23ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಬಾಬಾವರ ಕಾಕಡ ಆರತಿ ಆಗುತ್ತೆ. ಅನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆ ತನಕ ಪ್ರತಿದಿನವೂ ಕೂಡ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳಿರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. ಧೂಪಾರತಿಯ ನಂತರ 6:30ರಿಂದ 8:30ವರೆಗೆ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು ಕೂಡ ಇದೆ. ಕೊನೆಯಲ್ಲಿ ಮುಖ್ಯಾಂಶಗಳು. ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮರವರಿಗೆ ಹಾಲು ತುಪ್ಪ ಸಮರ್ಪಣೆ, ಗಣ್ಯರೊಂದಿಗೆ ಸಾವಿರಾರು ಜನ ಭಾಗಿ. ನಮ್ಮ ಕುಟುಂಬದಲ್ಲಿ ನಡೆದ ಕೆಲವು ಘಟನೆಗಳಿಂದ ತಾಯಿ ಚೆನ್ನಮ್ಮ ಮಾನಸಿಕ ಯಾತನೆಗೆ ಒಳಗಾಗಿದ್ದರು. ಅವನನ್ನು ಯಾವಾಗ ಕರ್ಕೊಂಡು ಬರ್ತೀಯಪ್ಪ ಎಂದು ಕೇಳುತ್ತಿದ್ದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಸಿಜೆಪಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮವನ್ನು ಪ್ರಶ್ನಿಸಿದ್ದ ಅರ್ಜಿಯ ತುರ್ತು ವಿಚಾರಣೆಗೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಹೈಡ್ರಾಮಾ, ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ, ಉದ್ರಿಕ್ತ ವಾತಾವರಣ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.